ಸ್ನೇಹಿತರೆ, ಕಳೆದ ಒಂದಷ್ಟು ದಿನದಿಂದ DK ಶಿವಕುಮಾರ್ ಅವರು ನಡೆದುಕೊಳ್ತಾ ಇರುವಂತಹ ರೀತಿಯನ್ನು ನೋಡಿದಾಗ ಅವರು ಪಕ್ಷವನ್ನ ಬಿಟ್ಟು ಹೋಗುವ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿ ಕಾಣ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬಹುದು. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ? ಸುಮ್ಮನೆ ಯಾಕೋ ಹೇಳ್ತಾ ಇಲ್ಲ. ಅದಕ್ಕೆ ಅದರದ್ದೇ ಆದಂತಹ ಒಂದು ಕಾರಣಗಳಿದ್ದಾವೆ, ಕೆಲವೊಂದು ಡಾಟ್ಗಳಿದ್ದಾವೆ, ಅದನ್ನು ಕನೆಕ್ಟ್ ಮಾಡಬೇಕಾದಂತಹ ಅವಶ್ಯಕತೆಗಳು ಕೂಡ ಇದ್ದಾವೆ. ಇತ್ತೀಚೆಗೆ AICCಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳದ ಬಗ್ಗೆ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದನ್ನೆಲ್ಲ ನಾವು ಗಮನಿಸಿದ್ದೇವೆ. ಹಾಗಿರುವಾಗ ಅದೇ ಪಕ್ಷದ ಒಂದು ರಾಜ್ಯದ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿರುವಂತಹ DK ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗ್ತಾರೆ. ಯಾವ ರಾಷ್ಟ್ರೀಯ ಅಧ್ಯಕ್ಷರ ಹೇಳಿಕೆಯಿಂದ ಡ್ಯಾಮೇಜ್ ಆದಂತಹ ಸಂದರ್ಭದಲ್ಲಿ ಕೂಡ ಇವರು ಕುಂಭಮೇಳಕ್ಕೆ ಹೋಗ್ತಾರೆ. ಕುಂಭಮೇಳಕ್ಕೆ ಹೋಗಿ ಸುಮ್ಮನೆ ಬಂದಿದ್ದಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಕುಂಭಮೇಳಕ್ಕೆ ಹೋಗಿ ಬಂದು ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಬಹಳ ಅದ್ಭುತವಾಗಿ ವ್ಯವಸ್ಥೆಯನ್ನು ಮಾಡಿದೆ, ನನಗೆ ಬಹಳ ಸಂತೋಷವಾಯಿತು ಅನ್ನುವ ಮಾತುಗಳನ್ನು ಕೂಡ ಅದೇ ಸಂದರ್ಭದಲ್ಲಿ ಆಡಿದ್ದಾರೆ ಅನ್ನುವುದನ್ನು ನಾವಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ. ಅಷ್ಟೇ ಆಗಿದೆಯಾ? ಅಲ್ಲ, ಇನ್ನೂ ಮುಂದುವರೆದು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಬಹಳ ಬಹಳ ಇಂಪಾರ್ಟೆಂಟ್ ಆದಂತಹ ಸ್ಟೇಟ್ಮೆಂಟ್. ಈ ಹಿಂದೂ ಅನ್ನುವಂತಹ ಶಬ್ದ ಇದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟದಲ್ಲಿ ಹಲ್ಚಲನ್ನು ಕ್ರಿಯೇಟ್ ಮಾಡುವಂತಹ ಸಾಧ್ಯತೆ ಇರುವಂತಹ ಶಬ್ದ. ಅದೇ ಮಾತುಗಳನ್ನು ಹೇಳ್ತಾರೆ. ಯೋಗಿ ಆದಿತ್ಯನಾಥ್ ಅವರ ಸರ್ಕಾರವನ್ನು ಹೊಗಳಿದ ನಂತರ ಅವರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಬಂತು. ನೀವು ಯಾಕೆ ಕುಂಭಮೇಳಕ್ಕೆ ಹೋದ್ರಿ, ಹಾಗೆ ಹೀಗೆ ಅನ್ನುವಂಥ ಬಹಳಷ್ಟು ಪ್ರಶ್ನೆಗಳು ಬಂದಾಗ ಅದಕ್ಕೆ ಉತ್ತರವಾಗಿ DK ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳ್ತಾರೆ. ಆ ಮಾತೇನು ಅಂತ ಹೇಳಿದ್ರೆ, ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಮತ್ತು ಹಿಂದುವಾಗಿಯೇ ಸಾಯ್ತೇನೆ ಅಂತ. ಕಾಂಗ್ರೆಸ್ನ ಲೀಡರ್ ಇಷ್ಟು ಧೈರ್ಯವಾಗಿ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಮತ್ತು ಹಿಂದುವಾಗಿಯೇ ಸಾಯ್ತೇನೆ ಅನ್ನುವ ಮಾತುಗಳನ್ನು ಆಡಬೇಕು ಅಂತಾದರೆ ನೀವೇ ಯೋಚನೆ ಮಾಡಿ, ಅಷ್ಟು ಸುಲಭದಿಂದ ಅದು ಸಾಧ್ಯ ಇದೆಯಾ? ಯಾವ ಪಕ್ಷ ಹಿಂದೂ ಭಯೋತ್ಪಾದನೆ ಅನ್ನುವಂತಹ ಶಬ್ದಗಳನ್ನು ಕೊಟ್ಟಿತ್ತೋ, ಯಾವ ಪಕ್ಷದ ನಾಯಕರು ಹಿಂದೂ ಅನ್ನುವ ಶಬ್ದ ಅಸಹ್ಯ ಅಂತ ಹೇಳಿತ್ತೋ, ಅಂತಹ ಪಕ್ಷದ ರಾಜ್ಯದ ಅಧ್ಯಕ್ಷ ಈ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಯೋಚನೆ ಮಾಡಬೇಕು. ಇದನ್ನು ಮುಂದುವರೆದು ನಿನ್ನೆಯ ದಿನ ಅಂದರೆ ಶಿವರಾತ್ರಿಯ ದಿನ DK ಶಿವಕುಮಾರ್ ಅವರು ಸದ್ಗುರು ಜಗ್ಗಿ ವಾಸುದೇವ್ ಅವರು ನಡೆಸುವಂತಹ ಶಿವರಾತ್ರಿಯ ಮಹೋತ್ಸವಕ್ಕೆ ಹೋಗಿದ್ರು. ಶಿವರಾತ್ರಿ ಅಂತ ಹೇಳಿದ್ರೆ ಒಂದು ಧಾರ್ಮಿಕ ಕಾರ್ಯಕ್ರಮ, ಯಾರು ಬೇಕಾದರೂ ಹೋಗ್ಬೋದು, ಎಲ್ಲ ಇರುವಾಗಲೂ ಕೂಡ ಅದರ ಬಗ್ಗೆ ಬಹಳಷ್ಟು ಅಪಸ್ವರಗಳು ಬೇರೆ ಬೇರೆ ಕಡೆಯಿಂದ, ಇವನ್ ಕಾಂಗ್ರೆಸ್ನ ಒಳಗಿರುವಂತಹ ಕಾಂಗ್ರೆಸ್ನ ಪದಾಧಿಕಾರಿಗಳು ಕೂಡ ಅದರ ವಿರುದ್ಧ ಮಾತನಾಡಿದ್ದನ್ನು ನಾವು ನೋಡಿದ್ದೇವೆ. ಎಷ್ಟರ ಮಟ್ಟಿಗೆ ಹೇಳಿದ್ರೆ, ಒಂದು ಜಾತ್ಯತೀತ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ನೀವು ಹೇಗೆ ಹೋದ್ರಿ ಅನ್ನುವ ಪ್ರಶ್ನೆಗಳನ್ನು ಕೂಡ ಅವರಿಗೆ ಕೇಳಿದ್ದಾರೆ. ಇದರಲ್ಲಿ ಎರಡು ಕಾರಣ ಇದೆ. ಒಂದು, ಕಾಂಗ್ರೆಸ್ನ ಒಬ್ಬ ನೇತಾರನಾಗಿ ಅವರು ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕೆಲವರಿಗೆ ಅದು ಅಸಮಾಧಾನವನ್ನು ನೀಡಿರಬಹುದು, ಅದು ಬೇರೆ ಸಂಗತಿ. ಅದನ್ನ ಮೀರಿ ಜಗ್ಗಿ ವಾಸುದೇವ್ ಅವರ ಕಾರ್ಯಕ್ರಮಕ್ಕೆ ಹೋದ್ರಲ್ಲ, ಯಾಕಂತ ಹೇಳಿದ್ರೆ ಜಗ್ಗಿ ವಾಸುದೇವ್ ಅವರು, ಅವರ ಚಿಂತನೆಗಳು, ಅವರಾಡುವ ಮಾತುಗಳು ಸ್ವಲ್ಪ BJP ಪರವಾಗಿ ಅಥವಾ BJPಯ ಜೊತೆಗೆ ಸಾಮ್ಯತೆಯನ್ನು ಹೊಂದಿಕೊಳ್ಳುವ ರೀತಿಯಾಗಿ ಅವರು ಮಾತನಾಡುತ್ತಾರೆ. ಮತ್ತು ಅವರ ಐಡಿಯಾಲಜಿ ಮತ್ತು BJPಯ ಐಡಿಯಾಲಜಿ ಸ್ವಲ್ಪ ಎಲ್ಲೋ ಒಂದು ಡಾಟ್ ನಲ್ಲಿ ಕನೆಕ್ಟ್ ಆಗ್ತದೆ. ಯಾಕಂದ್ರೆ ಜಗ್ಗಿ ವಾಸುದೇವ್ ಅವರು ಕೂಡ ಒಂದು ರಾಷ್ಟ್ರೀಯ ಚಿಂತನೆಯನ್ನು ಹೊಂದಿರುವಂತಹ ವ್ಯಕ್ತಿ. ಆ ರೀತಿಯಾಗಿ ಅವರು ಮಾತುಗಳನ್ನು ಆಡುತ್ತಾ ಇರ್ತಾರೆ. ಅಂಥವರ ಕಾರ್ಯಕ್ರಮದಲ್ಲಿ ಹೋಗಿ ಅವರು ಭಾಗವಹಿಸಿದ್ರು ಮತ್ತು ಬಹಳ ಹತ್ತಿರದ ಸಂಬಂಧ ಜಗ್ಗಿ ವಾಸುದೇವ್ ಅವರಿಗೂ ಮತ್ತು ಅವರಿಗೂ ಇದೆ. ಅಂದ್ರೆ ಅವರ ಮನೆಗೆ ಬಂದು ಕರೆದಿದ್ರು ಅನ್ನುವಂಥದ್ದನ್ನ ನಾವು ಕೂಡ ಕೇಳಿದ್ದೇವೆ. ಹೀಗಿರುವಾಗ ಅವರು ಹೋದದರ ಬಗ್ಗೆ ಬಹಳ ದೊಡ್ಡ ಮಟ್ಟದ ಅಪಸ್ವರಗಳು ಕೇಳ್ತಾ ಇದೆ. ಇನ್ನೂ ಮೀರಿ ಆ ಕಾರ್ಯಕ್ರಮದ ಅಂದ್ರೆ ಶಿವರಾತ್ರಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿದ್ದವರು ನಮ್ಮ ದೇಶದ ಗೃಹ ಮಂತ್ರಿಗಳಾಗಿರುವಂತಹ ಅಮಿತ್ ಶಾ ಅವರು. ಅಮಿತ್ ಶಾ ಅವರು ಬಂದ ಕಾರಣಕ್ಕೆ ಅಮಿತ್ ಶಾ ಅವರು ಇದ್ದಂತಹ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಅವರು ಹೋಗಿ ಭಾಗವಹಿಸಿದ್ದಾರೆ. ಅದು ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ತಮಿಳುನಾಡಿನಲ್ಲಿರುವಂತಹ ಕೊಯಮತ್ತೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಗಳನ್ನು ಹುಟ್ಟು ಹಾಕಿದಂತಹ ಸಂಗತಿ. ಸ್ನೇಹಿತರೆ, ಏನೇ ಇರಬಹುದು, ಇಷ್ಟೆಲ್ಲ ಸಂಗತಿಗಳು ಇದ್ದರೂ ಕೂಡ ನಾವಿಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರು ಈ ರೀತಿಯಾಗಿ ಚರ್ಚೆಗಳು ಬಹಳಷ್ಟು ನಡೆದಿದೆ. ಅವರು BJP ಸೇರ್ತಾರೆ ಅಥವಾ ಪಕ್ಷ ಬಿಡುತ್ತಾರೆ. ಯಾಕೆಂತ ಹೇಳಿದ್ರೆ ಅವರಿಗೂ ಕೂಡ ಎಲ್ಲ ಅರ್ಹತೆಗಳು ಇದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಅಪೇಕ್ಷೆ ಇದೆ. ಹಾಗಿರುವಾಗ ತನ್ನ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಅವರಿಗೂ ಕೂಡ ಒಂದು ಪ್ರಶ್ನಾರ್ಥಕ ಒಂದು ಸಂಗತಿ. ಹಾಗಿರುವಾಗ ಅವರು ಆ ಪಕ್ಷವನ್ನು ಬಿಟ್ಟು ಹೋಗುವಂತಹ ಸಾಧ್ಯತೆ ಇದೆಯಾ?
ಯೋಚನೆ ಮಾಡಬೇಕಾದ ಸಂಗತಿ. ಅನೇಕ ಜನ ಪತ್ರಕರ್ತರು ಪ್ರಶ್ನೆಗಳನ್ನು ಕೇಳಿದಾಗ ಹೇಳಿದ್ರು ಅವರು, ಇಲ್ಲ ನಾನು ಪಕ್ಷ ಬಿಟ್ಟು ಹೋಗೋದಿಲ್ಲ, ನಾನು ಪಕ್ಷಕ್ಕೆ ನಿಷ್ಠನಾಗಿರ್ತೇನೆ ಹಾಗೆ ಹೀಗೆ ಅಂತ. ಬಹಳಷ್ಟು ಜನ ಈ ಹಿಂದೆ ನಾವು ನೋಡಿದಂಥ ಬಹಳಷ್ಟು ಜನ ಪಕ್ಷ ಬಿಟ್ಟವರು ಹಿಂದಿನ ದಿನದ ತನಕ ಇದೇ ಮಾತುಗಳನ್ನು ಆಡ್ತಾ ಇದ್ರು, ಮರುದಿನ ಟಪ್ ಅಂತ ಹಾರಿ ಇನ್ನೊಂದು ಪಕ್ಷದಲ್ಲಿ ಕೂತಿದ್ರು. ಈ ರೀತಿಯಾದಂಥ ಅನೇಕ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಹಾಗಿರುವಾಗ ಇವರು ಪಕ್ಷ ಬಿಡಬಹುದಾದ ಸಾಧ್ಯತೆಯನ್ನು ಖಂಡಿತವಾಗಿಯೂ ಕೂಡ ತೆಗೆದು ಹಾಕ್ಲಿಕ್ಕಂತೂ ಸಾಧ್ಯ ಇಲ್ಲ. ಇದರ ಜೊತೆಗೆ ನಾವು ಗಮನಿಸಬೇಕಾದೇನು ಅಂತ ಹೇಳಿದರೆ, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್, ವಾರ್ ಆ್ಯಂಡ್ ಪಾಲಿಟಿಕ್ಸ್ ಅನ್ನುವುದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕು. ಯಾವುದೇ ಸಾಧ್ಯತೆಗಳು, ಬಹಳಷ್ಟು ಸಾಧ್ಯತೆಗಳಿದ್ದಾವೆ, ಎಲ್ಲವನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಏನು ಬೇಕಾದರೂ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಇರಬಹುದಷ್ಟೇ ಬಿಟ್ಟರೆ ಖಂಡಿತವಾಗಿಯೂ ಅವರು ಕಾಂಗ್ರೆಸ್ ಬಿಡ್ತಾರೆ, ಕಾಂಗ್ರೆಸ್ಸನ್ನು ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದನ್ನು ನಾವು ನೇರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಕೂಡ ಇಂತಹ ಸಾಧ್ಯತೆಗಳನ್ನು ಬಿಟ್ಟು ಹಾಕ್ಲಿಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.